ನೋಡಿ ಫ್ರೆಂಡ್ಸ್, ನಾವು JC ರೋಡಿಗೆ ಬಂದ್ವಿ. ನಾವು ಒಂದು ಕನಸಿರುತ್ತೆ, ನಾವು ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸ್ಬೇಕು ಅಂತ. ನೋಡಿ ಕನೆಕ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇವರು. ನೋಡಿ ಎಲ್ಲ ಪಿನ್ ಟು ಪಿನ್ನು ಎಲ್ಲನೂ ಹಾಕಿ ನೋಡಿ ಇನ್ಸುಲೇಷನ್ನು ನೀಟಾಗಿ ಮಾಡಿಕೊಡ್ತಾರೆ. ಆ್ಯಂಡ್ರಾಯ್ಡ್ ಇದು ಇವ್ರ ಹತ್ರ 399 ಅಂತ ಕೊಟ್ಟಿದ್ದಾರೆ. 399 ಅಷ್ಟೇ ಅಂತ ಇಟ್ಕೊಂಬರ್ಬೇಡಿ ನೀವು. ಆ ಫ್ರೇಮ್ ಸಪ್ರೇಟು 1200, ಆ ವೈರಿಂಗ್ ಕಿಟ್ಟು 950 ರೂಪಾಯಿ ಅಷ್ಟೆಲ್ಲ ಇರುತ್ತೆ. ಅದೆಲ್ಲ ಬಜೆಟ್ ಮಾಡ್ಕೊಂಡು ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ನಾರ್ಮಲ್ ಬೇಸಿಕ್ಕು ಹಾಕ್ಸ್ಬೇಕು ಅಂದರೆ ನಿಮಗೊಂದು 7,000 ರೂಪಾಯಿವರೆಗೂ ಖರ್ಚಾಗುತ್ತೆ. ನಮಗೆ 7,600 ರೂಪಾಯಿ ಆಯಿತು. ಒಂದು ರಿವರ್ಸ್ ಕ್ಯಾಮ್ರಾ ಸಮೇತ ಹಾಕ್ಸಿದ್ವಿ. ನೋಡಿ ಅದು ನಾವು ಹೇಳ್ಕೊಡ್ತಾ ಇದ್ದೀವಿ ಅವ್ರಿಗೆ ಫುಲ್ ಟೈಟಾಗಿ ಹಾಕಿ ಅಂತ. ಅವ್ರು ನಮಗಿನ್ನ ಎಕ್ಸ್ಪರ್ಟ್ ಇದ್ದಾರೆ, ಆದರೆ ನಾವು ಸುಮ್ಮನೆ ನಾವೇನೋ ನಮಗೆ ಗೊತ್ತು ಅನ್ನೋ ಥರ ಮಾಡ್ತಾಯಿದ್ದೀವಿ. ಅವ್ರು ಎಷ್ಟು ಕಾರ್ ಮಾಡಿರಲ್ಲ, ಸುಮ್ಮನೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀವಿ ಅಷ್ಟೇ ಅವ್ರಿಗೆ, ಬೇರೆ ಏನಿಲ್ಲ. ನೋಡಿ ಯಾವ ಥರ ಮಾಡ್ತಾಯಿದ್ದೀವಿ ಅಂತ. ಟೇಪ್ ಹಾಕೋದು ನಮ್ಗೆ ಹೇಳ್ದಂಗೆ ಆಯಿತು. ನಾವು ಎಲೆಕ್ಟ್ರಿಷಿಯನೇ ಆದ್ರೂ ನಾವು ಬೇರೆಯವ್ರ ಕೆಲಸ ಮಾಡೋದ್ರ ಹತ್ರ ಮಾತಾಡ್ಬಾರ್ದು, ತಪ್ಪೆ ನಮ್ಮದು. ನೋಡಿ ಆ್ಯಂಡ್ರಾಯ್ಡ್ ಸಿಸ್ಟಮ್ ಹೆಂಗಿದೆ ಅಂತ ನೋಡಿ. ಬ್ಯಾಕ್ ಸೈಡ್ ನೋಡಿ ಯಾವ ಥರ ಇದೆ, ಫ್ಯಾನ್ ಎಲ್ಲ ಇದೆ ನೋಡಿ. ಇವ್ರ ಸೈಡೆಲ್ಲ ಬಿಚ್ಬಿಟ್ಟು ಅಲ್ಲಿ GPS ಫಿಟ್ ಮಾಡ್ತಿದ್ದಾರೆ. ಇದು ನೋಡಿ ಡೈಮಂಡ್ ಸಿಸ್ಟಮ್ 2K ಸಿಸ್ಟಮು 10.1 ಸಿಸ್ಟಮ್ ನೋಡಿ ಯಾವ ಥರ ಇದೆ. ಕನೆಕ್ಟ್ಗಳ ಯಾವ ಥರ ಇದೆ. ಇವರು ನೀಟಾಗಿ ಪಿನ್ ಟು ಪಿನ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಫಿಕ್ಸ್ ಮಾಡಿಕೊಡ್ತಾರೆ. ಇವರು ಒಳ್ಳೆ ಟೆಕ್ನಿಷಿಯನ್ ಇವರು. ನಾವು ಅವತ್ತು ನೈಟ್ ಹೋದಾಗ ಆಲ್ರೆಡಿ 11:30 ಆಗೋಗಿತ್ತು. ಇವಾಗ ವೀಡಿಯೋ ಮಾಡೋ ಟೈಮಲ್ಲಿ 12:30 ಆದ್ರೂ ನೈಟೆಲ್ಲ ಫಿಕ್ಸ್ ಮಾಡಿ ಕೊಡ್ತಾರೆ. ನೀವು ಒಂದು ದಿವಸ ಮುಂಚೆನೇ ಬುಕ್ ಮಾಡ್ಕೊಂಡ್ರೆ ಬೆಟ್ರು. ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಮಾಡ್ಕೊಂಡು ನೋಡಿ. ಅದು ಅವ್ರ ಕೈಲಿ ಇಟ್ಕೊಂಡಿದ್ದಾರಲ್ಲ, ಅದು ಮೈಕು ನಾನು ಸ್ಟೇರಿಂಗ್ ಹತ್ರ ಹಾಕ್ತೀನಿ ಅಂತ ಹೇಳಿದ್ರು. ನಾನು ಬೇಡ ನನಗೆ ರೈಟ್ ಸೈಡ್ ಡೋರ್ ಹತ್ರ ಮೇಲ್ಗಡೆ ಬೇಕು, ನನಗೆ ಕರೆಕ್ಟಾಗಿ ವಾಯ್ಸ್ ಕೇಳಿಸ್ಬೇಕು ಅಂತ ಹೇಳಿದೆ. ಇಲ್ಲೇ ಬರುತ್ತೆ ಅದಕ್ಕೆ ಹಂಗಾಗಿ ಸರಿ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮಾಡ್ತಾ ಇದ್ದಾರೆ ಅದೇ ಥರನೇ. ನೀವು ಡೈಮಂಡ್ ಸಿಸ್ಟಮ್ ಹಾಕಿಸ್ಬೇಕು ಅಂದರೆ ನೋಡಿ ಕೆಲವೊಂದು ಬೇಜಾನ್ ಕಡೆ ಸಿಗುತ್ತೆ. ನೋಡಿ ನನಗೆ ಓಪನ್ ಮಾಡಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ನಾನೇ ತೆಗೆದು ಓಪನ್ ಮಾಡ್ತಾ ಇದ್ದೀನಿ. ನನಗೂ ಬರ್ತಿಲ್ಲ. ನಾವು ಕಾರು ಫಸ್ಟ್ ಟೈಮ್ ತಗೊಂಡಿರೋದು. ಓಪನ್ ಆಗೇ ಬಿಡ್ತು. ನೋಡಿ ಒಳಗಡೆ ನೋಡ್ತಾ ಇದ್ದೀನಿ, ಏನೂ ಕಾಣಿಸ್ತಿಲ್ಲ, ಇಲಿಗಳು ಕಾಣಿಸ್ತಿಲ್ಲ. ಹೌದು, ಏನೇನೋ ಇದೆ, ಏನೂ ಗೊತ್ತಾಗ್ತಿಲ್ಲ ನನಗಿದು. ಹೌದು, ನಮ್ಗೆ ಫಸ್ಟ್ ಆಫ್ ಆಲ್ ಏನಂದರೆ ಇದು ಈ ಸ್ಕೂಲಾಗಿ ಹೇಳ್ಕೊಡ್ತಾರೆ, ಗಾಮ ಆಟ ಭೀಮ ಅದು ಏನೇನೋ ಹೇಳ್ಕೊಡ್ತಾರೆ. ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ರೂಟ್ಸು ಸ್ಕ್ವೇರ್ ಎಲ್ಲೆಲ್ಲ ಎಲ್ಲೆಲ್ಲಿ ಗೊತ್ತಿಲ್ಲ. ಅದಕ್ಕೆ ಸಿಗುತ್ತೆ ಅನ್ನೋದು ನೋಡ್ತಾ ಇದ್ದೆ ಬಗ್ಗಿ. ನಮ್ಮ ಹುಡುಗ ಹಿಂದೆಗಡೆ ಕೂತ್ಕೊಂಡು ರೆಕಾರ್ಡ್ ಮಾಡ್ತಿದ್ದಾನೆ, ಪ್ರಕಾಶ. ಹೌದು, ಸಿಸ್ಟಮ್ ನೋಡಿ ಮಾಡಿದ್ವಿ. ಇವಾಗ ಮೈಕಿನ ಕನೆಕ್ಷನ್ ಮಾಡ್ತಾಯಿದ್ದಾರೆ. ನಮಗೆ ರೆಕಾರ್ಡಿಂದ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದಷ್ಟು ಮಾಡ್ತಾಯಿದ್ದೀವಿ, ಫಸ್ಟ್ ಟೈಮ್ ಅಲ್ವಾ, ಆದಷ್ಟು ಟ್ರೈ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಏನೋ ಮಾಡ್ತಾರೆ ಅಣ್ಣ, ಏನೋ ಮಾಡ್ತಾರೆ. ನಮ್ಮ ಹುಡುಗ ಏನೋ ರೆಕಾರ್ಡ್ ಮಾಡ್ತಾರೆ. ನಾನು ಈಚೆ ಕಡೆ ನಿಂತ್ಕೊಂಡಿದ್ದೀನಿ. ಫ್ರೇಮ್ ಫಿಟ್ ಮಾಡಿ ಎಲ್ಲ ಕನೆಕ್ಟ್ ಮಾಡ್ತಾವ್ರೆ. ನೋಡೋಣ ಮುಂದೆ ಏನಾಗುತ್ತೋ ನೋಡ್ತಾ ಇದ್ದೀನಿ. ರಿವರ್ಸ್ ಕ್ಯಾಮ್ರಾದು ಕರೆಕ್ಟ್ ಇವಾಗ ಗೊತ್ತಾಗ್ಬಿಡ್ತು ನೋಡಿ ನನಗೆ. ರಿವರ್ಸ್ ಕ್ಯಾಮ್ರಾದು ಹಾಕ್ತಾ ಇರೋದು. ಅಣ್ಣ ಕ್ಲಚ್ ತುಳ್ದು ಹಾಕ್ಬೇಕಣ್ಣ, ಕ್ಲಚ್ ತುಳ್ದು ಹಾಕ್ಬೇಕಣ್ಣ. ಅಣ್ಣ ಹಂಗೆ ಹಾಕ್ತಾನೆ ಅಣ್ಣ. ಲೈಟ್ ಆಗ್ಬಿಡ್ತಲ್ಲ ನೈಟು, ಹಂಗಾಗಿ ಅಣ್ಣ ಬೇಗ ಹಾಕ್ತಾವ್ರೆ. ತುಳ್ದು ಹಾಕ್ದೆ, ಹಿಂಗೆ ಹಾಕ್ಬೇಕಣ್ಣ, ನಾನು ಬಡವನಣ್ಣ ಅಂತ ಹೇಳಿದೆ. ತಿರ್ಗಾ ಅಣ್ಣ ಕನೆಕ್ಟ್ ಮಾಡಿ ನೋಡ್ದೆ. ಇನ್ನೊಂದು ಕನೆಕ್ಟ್ ಇದೆ, ಅದು ಮೇಯ್ನು ಪವರ್ ಸಾಕೆಟು ಮತ್ತು ಈ ಸ್ಪೀಕರ್ದು ಬರುತ್ತಲ್ಲ, ಕನೆಕ್ಟ್ ಮಾಡ್ಕೊಂಡಿದ್ದು ಆಲ್ರೆಡಿ ಮುಂಚೆ ಮಾಡ್ಕೊಂಡಿದ್ದ. ಇದನ್ನು ನಾವು ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡ್ತಿದ್ದೀವಿ ಅಷ್ಟೇ. ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೂ ಇಂಪ್ರೂವ್ ಆಗ್ಬೋದು. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಚಿಕ್ಕ ಪುಟ್ಟ ತಪ್ಪು ಆಗೇ ಆಗ್ತಾವೆ, ಏನು ಮಾಡೋಕ್ಕೆ ಬರೋಲ್ಲ. ನೋಡಿ ಎಣ್ಣೆಲ್ಲ ಒಳಗೆಲ್ಲ ಒಂದೊಂದೇ ಹಾಕ್ತಾವ್ರೆ. ನನಗೇನಂದರೆ ಇದು JC ರೋಡಲ್ಲಿ ಭಯ. 12 ಗಂಟೆ ರಾತ್ರಿ ಭಯ. ನಾನು ಬಿಡ್ತಿಲ್ಲ, ನಾನು ಎಲೆಕ್ಟ್ರಿಷಿಯನ್ ನಾನು ತೋರಿಸ್ಬೇಕು ಅಂತ ಹೇಳಿ ಏನಾರು ಒಂದು ಮಾಡ್ತಿದ್ದೀನಿ. ಆದರೆ ಮನ್ಸಲ್ಲಿಂದ ಇರುತ್ತೆ, ಅಣ್ಣ ಏನು ಅಂದ್ಕೊಂಡೋಣ ಏನು ಕತೆನಂತ. ನೋಡಿ ಮೈಕ್ ತೋರಿಸ್ತಾ ಇದ್ದೀನಿ, ನೋಡಿ ಮೈಕಲ್ಲಿ ಬಿಟ್ಟಿದ್ದೀನಿ. ನಾನೇ ಹಾಕೋಣ ಅಂತಲ್ಲ ಬಿಚ್ಚಿದೆ. ಅವಾಗ ನೋಡಿದ್ರಲ್ಲ ಮೈಕ್ಗೋಸ್ಕರ ಬಿಚ್ಚಿದ್ದು. ಹತ್ತು ಕಡೆ ಕಿತ್ತೆ ಒಂದು ಸ್ವಲ್ಪ ಪಟ ಕಿತ್ತು ಮೇಲಕ್ಕೆ ಹಾಕೋಣ ಅಂತ ಇದೇನೋ ಗೊತ್ತಾಗ್ತಿಲ್ಲ ಅಂದ್ಕೊಂಡು ಇದು ಕೆಳಗಡೆ ಬೇರೆ ಬಿಚ್ಚಬೇಕು ಅಂತ ಗೊತ್ತಾಯ್ತು. ತಿರ್ಗಿ ಸತ್ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಆದರೂ ನಮ್ಮ ಹುಡುಗ ಛಲ ಬಿಡೋದೆ ರೆಕಾರ್ಡ್ ಮಾಡ್ತಾನೇ ಇದ್ದ. ಈ ಅಣ್ಣನೂ ಕೆಲಸ ಮಾಡ್ತಾನೇ ಇದ್ದ, ಮಾಡ್ತಾನೇ ಇದ್ದ. ಮಾಡ್ತಾವನು ಒಟ್ಟಿನ ಕೆಲಸ. ನನಗೊಂದ್ಸತಿ ಹಿಡ್ಕೊಂಡೆ. ನೋಡಿ ಅಲ್ಲಿ ಇದು AC ವೆಂಟ್ ಬಿಚ್ಚಿರ್ತಾರೆ, ಹಾಕೇ ಬಿಟ್ರು. ಹಾಕಿ ನೋಡಿ ಆನ್ ಆಗೋಡು ಸಿಸ್ಟಮ್ ನೋಡಿರಲ್ಲ. ನೀವು ಆರಾಮಾಗಿ ಹಾಕಿಸ್ಕೊಬೋದು. ನೀಟಾಗಿ ಫಿನಿಶ್ ಮಾಡಿ ಕೊಡ್ತಾರೆ. ಸೌಂಡ್ ತಿರ್ಸಿದ್ರೆ ರೈಟ್ ತಿರ್ಸಿದ್ರೆ ಅಪ್ ಆಗುತ್ತೆ, ಲೆಫ್ಟ್ ತಿರ್ಸಿದ್ರೆ ಡೌನ್ ಆಗುತ್ತೆ.
ಕೀಯಲ್ಲಿ ಸೆಂಟ್ರಲ್ ಹಾಕ್ದು ಪ್ರೆಸ್ ಮಾಡಿ ನೋಡ್ತಾರೆ. ಅಣ್ಣಂಗೆ ಗೊತ್ತೇ ಇಲ್ಲ ನಮ್ಮ ಸೆಂಟ್ರಲ್ ಅಣ್ಣ ಆಗಲ್ಲಣ್ಣ ಅಂದ್ವಿ. ಆಗುತ್ತೆ ನೋಡೋಣ ಅಂತೇಳಿ ಅವರು ಪ್ರಯತ್ನ ಪಟ್ಟರು. ಆಗಲ್ಲಣ್ಣ ಅಂತ ಹೇಳಿದ್ರೆ ಕೇಳಲಿಲ್ಲ ಅವರು. ತಿರ್ಗಿ ಕೊನೆ ಕೈ ಬಿಟ್ಟರು. ತಿರ್ಗಿ ಹಂಗೆ ನೋಡ್ತಾ ಇದ್ವಿ ಇನ್ನೇನು ಓಪನ್ ಆಗುತ್ತೋ ಇಲ್ವೋ ಅಂತ. ಇನ್ನೂ ಓಪನ್ ಆಗ್ಬಿಡ್ತಾನೆ. ರಿವರ್ಸ್ ಕ್ಯಾಮ್ರಾ ಕೊನೆಗೂ ಆನ್ ಮಾಡಿದ್ರು ಅಣ್ಣ. ಹಿಂದಗಡೆ ಅಣ್ಣ ಹೋಗಿ ಕ್ಯಾಮ್ರಾ ಸೆಟ್ ಮಾಡ್ತಾರೆ. ಇವನು ಶೇಡ್ ಬಂದು ಬಗ್ಗೆ ನೋಡ್ತಾವ ಇವನು ಟೂಲ್ಸ್ ಹೊಡಿಕೊಳಕ್ಕೆ ಬಂದ ನೀವು. ರಿವರ್ಸ್ ಕ್ಯಾಮ್ರಾ ಅಣ್ಣ ಹೆಂಗೆ ಸೆಟ್ ಮಾಡಿದ್ರು. ಕ್ಯಾಮ್ರಾ ಆನ್ ಮಾಡಿ ಪ್ಲಗ್ ಮಾಡಿ ಚೆನ್ನಾಗೇ ಬರ್ತಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಅದೇನೋ ಸೆನ್ಸರ್ ನಮ್ಗೆ ಗೊತ್ತಾಗಲ್ಲ. ನೀವು ಯಾರೋ ಚೈಲ್ಡ್ ನನ್ನ ಮಗ ಬಂದು ಅದನ್ನು ಆನ್ ಮಾಡ್ದೆ ನಿಮ್ಗೆ ತೋರ್ಸೋಣ ಅಂದರೆ ತಿರ್ಗಾ ಮತ್ತೆ ಆಫ್ ಆಗಾನಾಯಿತು. ಆ್ಯಂಡ್ರಾಯ್ಡ್ ಅಂತ ಬಂತು ಸ್ಟಾರ್ಟಿಂಗು. ನೋಡಿ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಆ್ಯಂಡ್ರಾಯ್ಡ್ ಇದು ಐಫೋನ್ ಮೊಬೈಲ್ ಇದ್ರೆ ಮತ್ತೆ ಚೆನ್ನಾಗಿ ಐಫೋನ್ದೇನೋ ಸಪ್ರೇಟಾಗಿ ಕನೆಕ್ಟ್ ಆಗುತ್ತೆ. ನಿಮಗೆ ಚೆನ್ನಾಗಿರುತ್ತೆ. ಐಫೋನ್ದು ಬರುತ್ತೆ ಆ್ಯಂಡ್ರಾಯ್ಡ್ದು ಬರುತ್ತೆ. ಐಫೋನ್ ಅಂತ ಚೆನ್ನಾಗಿ ಕಾಣಿಸುತ್ತೆ. ರಿವರ್ಸು ನೋಡಿ ಹಿಂಗೆ ಕಾಣಿಸುತ್ತೆ. ನೋಡಿ ಸೌಂಡ್ 10ಗಿದೆ. ನೋಡಿ ರಿವರ್ಸ್ ಆಗೋದು ಚೆಕ್ ಮಾಡಿದೆ. ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಕ್ಲಾರಿಟಿ. ಮತ್ತು ನೆಕ್ಸ್ಟ್ ಅದೇನು ಲೆವೆಲ್ ಅಂತಾರೆ. ಅದು ಲೆವೆಲ್ ನಮ್ಗೆ ಗೊತ್ತಾಗಲ್ಲ. ಥರ್ಮಾಸ್ಟಾಟ್ರ್ ಅದೇ ಏನೋ ನಮ್ಗೆ ಗೊತ್ತಾಗಲ್ಲ. ರಸ್ಮಟ್ಟ ಏನೇನು ಇಕ್ತಾರೆ ರಸ್ಮಟ್ಟ ಏನೇನು ಇಕ್ತಾರೆ. ನಮ್ಮ ಹುಡುಗ ಅಲ್ಗೂ ಕೈ ಇಕ್ತಾವನೆ. ನಾನು ಹೇಳ್ತೇನೆ ಇಕ್ಬೇಡ ಕಣ. ನನಗೂ ಕ್ಯೂರಿಯಾಸಿಟಿ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನೋ ಒಂದು ಓದ್ತಾ ಇದ್ದೀನಿ. ಏನಾಯ್ತು ಏನು ಕತೆ ಅಂತ ಓದ್ತಾ ಇದ್ದೀನಿ. ಓಹೋ ಎಲ್ಲ ಇದಾಗಿರ್ಬೇಕು. ಸೆಟ್ಟಿಂಗ್ ಹೋದೆ. ಅದು ಏನು ಮಾಡೋಕ್ಕೆ ಹೋದ ನನಗೂ ನೆನಪಿಲ್ಲ. ಓದೆ ವೈಟ್ ಸ್ಕ್ರೀನ್ ನಿಂತ್ಕೊಂಡೈತೆ. ಅದು ಏನೋ ಗೊತ್ತಿಲ್ಲ. ಓಹೋ ಹಾಟ್ಸ್ಪಾಟ್ ಆನ್ ಮಾಡೋಕೆ ಹುಡುಕ್ತಾವನೆ. ನಂಗೆ ಇವಾಗ ಗೊತ್ತಾಯಿತು. ಹಾಟ್ಸ್ಪಾಟ್ ಆನ್ ಮಾಡೋದಕ್ಕೋಸ್ಕರ ಇಂಟರ್ನೆಟ್ ಕನೆಕ್ಟ್ ಮಾಡಿ ಏನಾದ್ರು ಒಂದು ಮಾಡೋಣ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮೇಯ್ನ್ ನಮ್ಮ ಹುಡುಗರದೇನಲ್ಲಿ ಸಿಸ್ಟಮ್ ಒಂದು ಯೂಟ್ಯೂಬ್ ಒಂದು ಹಾಡು ಹಾಕ್ತಿದ್ರೆ ಹೆಂಗೆ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಹುಡುಕ್ತಾ ಇದ್ದೀವಿ. ಅದು ನೋಡಿ ಟೈಪ್ ಮಾಡೋದ ಪದರಾಡ್ತಾ ಇದೀವಿ. ಇಲ್ಲಿ ಕೀಬೋರ್ಡ್ ಗೊತ್ತಾಗ್ತಿಲ್ಲ ನಮಗೆ. ಹಂಗೆ ಹುಡಿಕೊಂಡು ಒಂದೊಂದೇ ಹೊಡಿತಾ ಇದ್ದೀವಿ. ನೋಡಿ ಏನು ಹೊಡೆದ್ವಿ ಅಂತ ನನಗೆ ಗೊತ್ತಿಲ್ಲ, ನೆನಪಿಲ್ಲ ಹೇಳೋದಕ್ಕೆ. ಹೊಡೆದ್ವಿ ಏನೋ ಒಂದು ಒಣ್ಣಾಗಿ. ಸಾರಿ ನಮ್ಮ ಹುಡುಗ ಇವಾಗ ಹೇಳ್ದೆ ಆರ್ಸ್ಪಾಡ್ ಅಂತ ಹಾಕಿದ್ದು ನಾವು ಆಮೇಲೆ ಮಾಡ್ಕೊಂಡ್ವಿ. ಅದು ಮೇನ್ ಮ್ಯಾಪ್ ಬೇಕಲ್ಲ ಎಲ್ಲ ಕಡೆ ಹೋಗಿ. ಮೊಬೈಲೆಲ್ಲ ಆರ್ಡ್ರ್ ಮಾಡಿ ಇಟ್ಕೊಳೋದಕ್ಕಿಂತ ಈ ಥರ ಸಿಸ್ಟಮ್ ಹಾಕಿಸ್ಕೊಂಡು ಆರಾಮಾಗಿ ಬೆಟ್ರು. ಹಂಗಾಗಿ ಸಿಸ್ಟಮ್ಗೆ ಹೋದ್ವಿ ನಾವು. ನೋಡಿ ಈ ಥರ ಕಾಣಿಸುತ್ತೆ. ನೋಡಿ ಬ್ಲೂ ಕಲರ್ ನೋಡಿ. ಆನ್ ಮಾಡಿದೆ ಎಲ್ಲ ಚೆಕ್ ಮಾಡ್ಕೊಂಡು ಕ್ಯಾಮ್ರಾ ಸುತ್ತ ಎಲ್ಲ ಚೆಕ್ ಮಾಡ್ಕೊಂಡು ರಿವರ್ಸ್ ಹಾಕೊಂಡು ನೋಡ್ತಾ ಇದ್ದೀನಿ. ಜೆಂಟ್ಲ್ಮ್ಯಾನ್ ಬಂದರು ರೈಟ್ ಸೈಡ್ಗೆ. ಅದು ಎತ್ತೋದ್ರೆ ಗೊತ್ತಿಲ್ಲ. ಆಯ್ತು ನೋಡೋಣ ಎಣ್ಸಿ ನೋಡೋಣ ಎಷ್ಟು ಕಾರಣ ಆಗುತ್ತೋ ಏನು ಕತ್ತೇನೋ. ಒಂದು 10 ನಿಮಿಷ ಆಗ್ತೀನಿ. ಸಾರಿ ಒಂದು 15 ಸೆಕೆಂಡ್ ಬೇಕು ಅನಿಸ್ತು. ಆಂಡ್ರಾಯ್ಡ್ ಅಂತ ಬಂತು. ಮೇಲ್ಗಡೆ ಮಲಚಿತ್ರ ಬಂದಿತ್ತು. ಮಲಚಿತ್ರ 2 ಆಂಟೆನ. ಗೊತ್ತೋ ಏನು ಕತೆ ಅಂತ ಬಗ್ ನೋಡಿದೆ. ಏನೋ ಬಿಚ್ಕಿಚ್ಕೊಂಡ್ರು ಏನೋ ಅಂತ ಜೇಸಿ ಒಳಗೆ. 1 ಮಿನಿಟ್ ಆಯ್ತು. ಆಚೆ ತೆಕ್ಕೊಡ್ತೀನಿ ಅಂದ. ತರಿಗೆ ನಮ್ಮ ಕಡೆ ನನಗೆ ರಿವರ್ಸ್ ಗೊತ್ತಿಲ್ಲ ಅಂತೇಳಿ ಅಲ್ಗೂ ಬಿಡಲಿಲ್ಲ. ನಾನು ಈಚೆ ಇಳಿದೇ ಬಿಟ್ಟಿದ್ದು ಏನು ಮಾಡೋಕ್ಕಾಗಲ್ಲ ಅಂತ.